ಈ ಒಂದು ಘಮಘಮಿಸೋ ರುಚಿಯಾದ ಚಟ್ನಿ ಇದ್ಬಿಟ್ರೆ ಚಪಾತಿ, ದೋಸೆ, ಇಡ್ಲಿ, ಪಲಾವ್ ಯಾವುದೇ ಐಟಮ್ ಇದ್ರೂ ಮಂಗ ಮಾಯ ನೋಡ್ತಿದ್ದಂಗೆ ಖಾಲಿ ಆಗ್ಬಿಡತ್ತೆ. ನಿಮ್ಮ ಬಂಧು ಮಿತ್ರರು ಮನೆಗೆ ಬಂದಾಗ ಈ ಚಟ್ನಿ ಮಾಡಿದ್ರಂತೂ ನಿಮ್ಮನ್ನ ಖಂಡಿತವಾಗಿ ಹೊಗಳ್ತಾರೆ. ಈಗ ಈ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬಾಣಲೆ ಇಟ್ಟು ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ಬಾಣಲೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹುರಿದ್ಕೋಬೇಕು. ಸೊಪ್ಪು ಜಾಸ್ತಿ ಕಾಣೋದ್ರಿಂದ ಹುರಿದ್ಮೇಲೆ ತುಂಬಾ ಕಮ್ಮಿ ಆಗತ್ತೆ. ಆಮೇಲೆ ಹಸಿಮೆಣಸು, ಬೆಳ್ಳುಳ್ಳಿ, ಕಡಲೆ ಬೀಜ ಇವಿಷ್ಟನ್ನು ಚೆನ್ನಾಗಿ ಹುರಿದ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು, ಚೂರು ಹುಣಸೆ ಹಣ್ಣು, ನೀರು ಹಾಕಿ ನಾವು ಹುರಿದಿಟ್ಟುಕೊಂಡಿರುವ ಎಲ್ಲ ಸಾಮಗ್ರಿಯನ್ನು ಹಾಕಿ ಚೆನ್ನಾಗಿ ಚಟ್ನಿಯನ್ನಾಗಿ ರುಬ್ಬಿಕೋಬೇಕು. ಚಟ್ನಿಯ ಕನ್ಸಿಸ್ಟೆನ್ಸಿ ಈ ತರ ಗಟ್ಟಿಯಾಗಿರ್ಬೇಕು. ರುಚಿಯಾದ ಖಾರವಾಗಿರುವ ಘಮಘಮಿಸುವ ಈ ಚಟ್ನಿ ಈಗ ಸವಿಯೋದಕ್ಕೆ ತಯಾರಾಗಿದೆ. ಇದನ್ನು ಬಡಿಸ್ಕೊಂಡು ತಿನ್ನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕಾಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಪ್ರತಿ ಸೋಮವಾರದಿಂದ ಶನಿವಾರದವರೆಗೂ 5 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಪೋರ್ಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.